ಪರಿ ಸೌಂಡ್ ಕಮ್ಮಿ ಇಕ್ಕು ಬಂಗಾರಿ. ಏನ್ರಿ ಇವತ್ತು ಸಂಡೇ ಹಾಲಿಡೇ, ಮನೆಯಲ್ಲಿ ಸ್ಪೆಂಡಿಂಗ್ ಡೇ. ಅಲ್ಲ ಇವಾಗ ಒಂದು ವಾರ ಒಂದು 3 ತಿಂಗಳಿಂದ ಅಲ್ಲ 3 ಮಂತ್ಸಿಂದ ಒಂದು ರೂಮಲ್ಲಿ ಓಡಾಡ್ತಾ ಇದೆಯಲ್ಲ. ಏನಮ್ಮ ಅಂತ ರೂಮರ? ನೀನೇ ನನಗೆ ಹೇಳಿದ್ಯಾ. ನಾನು ಹೋಗಿ ಹೇಳಿದೆ. ಜ್ಞಾಪನ ಮಾಡ್ಕೊ. 50 ಲಕ್ಷ ಯಾರು ಹೇಳಿದಾರ? ಇವಾಗ ನೀನು ಹೇಳಿದಕ್ಕೆ ತಾನೇ ನಂಗೆ ಆ ರೂಮಲ್ಲಿ ಗೊತ್ತಾಗಿದ್ದು. ಇವಾಗ ನಿನಗೆ ಅಂದರೆ ಅಟ್ ಪ್ರೆಸೆಂಟ್ ಇವಾಗ ನಮ್ಮ ಮೇಲೆ ಎಲ್ರೂ ಕೃಷ್ಣನ ದುಡ್ಡಿದೆ, ಕೃಷ್ಣನ ಹತ್ರ ದುಡ್ಡಿದೆ, ಎಲ್ಲ ಸೇವ್ ಮಾಡಿಟ್ಟಿದ್ದಾನೆ, ಅವ್ನಿಗೇನು ಕಷ್ಟ, ಬರೀ ಇದೇ ಥರ ಮಾತಾಡ್ತಾ ಇದ್ದಾರಲ್ಲ. ಏನು ಹೇಳ್ತೀಯ ಚಿನ್ನಿ ಇದಕ್ಕೆ? ಅಯ್ಯೋ, ನನ್ನ ಹತ್ರ ಕಾಸಿದೆ. ನಾನು ಯಾಕೆ 8 ವರ್ಷದಿಂದ ಅದೇ ಗಾಡಿನೇ ಓಡಿಸ್ತಾ ಇದ್ದೆ. ನಾವು ಮದುವೆ ಆಗೋದಾಗಲ್ವಾ ತಗೊಂಡಿದ್ದು? ನಾವು ಮದುವೆ ಹಾಕಿಂದ ಮುಂಚೆ ತಗೊಂಡಿದ್ದು, ಇನ್ನೂ ಅದೇ ಗಾಡಿನೇ ಓಡಿಸ್ತಾ ಇದ್ದೀನಿ. ಆಯಿಲ್ ಚೇಂಜ್ ಎಲ್ಲ ಮಾಡಿ ಮೊನ್ನೆಲ್ಲ ಗಾಡಿ ಸೀಸ್ ಆಗಿದೆ. ಆದರೂ 11,000 ಖರ್ಚು ಮಾಡಿ ಅದೇ ಗಾಡಿ ಓಡಿಸ್ತಾ ಇದ್ದೀನಿ. ನನ್ನ ಹತ್ರ ಅಷ್ಟು ದುಡ್ಡಿದ್ರೆ ಒಳ್ಳೆ ಕಾರ್ ತೊಗೊಂಡು ಒಳ್ಳೆ ಎಲೆಕ್ಟ್ರಿಕಲ್ ಬೈಕ್ ತೊಗೊಂಡು ಆರಾಮಾಗಿರ್ತಾ ಇದೆ. ಏನಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅಣ್ಣ? ಅಲ್ಲ ಹೆಂಗೆ ಮಾತಾಡ್ತಾರಲ್ವಾ, ದುಡ್ಡು ದುಡ್ಡು ದುಡ್ಡು. ಎಲ್ಲರೂ ಕಷ್ಟನ ಹೇಳ್ಕೊತಾರೆ, ನಾವು ಹೇಳ್ಕೊತಾ ಇಲ್ಲ. ಹೇಳ್ಕೊಂಡ್ರೆ ಏನಂಗೆ ಅಂದರೆ ಆಡ್ಕೊಂಡ್ಬಿಡ್ತಾರೆ ಅಂತ ಬೈಕಲ್ವ. ಇವಾಗ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಕುತ್ಕೊಂಡು ನಾನು ಹೇಳೋಕ್ಕೆ 2 ನಿಮಿಷ ಕೆಲಸ. ನಮಗೂ ಕಷ್ಟ ಇದೆ, ಹಿಂಗಿದೆ ಅಂತ. ನಾನು ಇಲ್ಲಿವರೆಗೂ ಆಗಲಿ ಯಾವುದೇ ಬ್ಲಾಗಲ್ಲಿ ನಮಗೆ ಕಷ್ಟ ಇದೆ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದು ಬಂದ್ವಿ, ನಿಮಗೆ ಅದೆಲ್ಲ ನೆನಪಿದೆಯಾ ಚಿನ್ನಿ? ನಾವು ಹೆಂಗೆಲ್ಲ ಇದ್ದು ಇವತ್ತು ಬಂದಿದ್ದೀವಿ. ಅದನ್ನು ಯಾವತ್ತಾದ್ರೂ ನಾವು ವಿಡಿಯೋದಲ್ಲಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನ, ಹೇಳಿದ್ದೀನ? ಇಲ್ಲ, ನನಗೆ ಗೊತ್ತು, ನಿನಗೆ ಗೊತ್ತು ನಾವು ಯಾವ ಪರಿಸ್ಥಿತಿ ಇದ್ವಿ, ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ. ಅಲ್ಲ, ನಮ್ಗೆ ಯಾರಾದರೂ ಒಬ್ಬರಾದ್ರೂ ಬ್ಯಾಕ್ ಸಪೋರ್ಟ್ ಯಾರಿಲ್ಲ. ನಾವು ದುಡಿಬೇಕು, ನಾವು ಸೇವ್ ಮಾಡಬೇಕು, ನಾವು ತಿನ್ನಬೇಕು, ನಾವು ಏನೋ ಮಾಡ್ಕೋಬೇಕು. ನಂಗೆ ಬ್ಯಾಕ್ ಸಪೋರ್ಟ್ ಯಾರು ಬೇಡ. ನನಗೆ ನಾನು, ನಿನಗೆ ನಾನು, ನನಗೆ ನೀನಿದೆ ಅಷ್ಟೇ ಸಾಕು. ನಮ್ಮ ಸಪೋರ್ಟ್ ಅದ್ರ ಜೊತೆಗೆ ನಾನು ಇವಾಗ ಅಂಥವ್ರು ಏನು ಹೇಳ್ತೀಯಾ? ಅಯ್ಯೋ, ಹಾಡೋರು ಆಡ್ತಾ ಇರ್ತಾರೆ, ಬೆಳೆಯೋರು ನಾವು ಬೆಳ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಅದಕ್ಕೆ ತಲೆ ಕೆಡ್ಸ್ಕೋಬಾರ್ದು. ಬಟ್ ನನ್ಗೆ ಕೆಡುತ್ತಲ್ಲ, ಯಾಕೆ ಕೆಡ್ಸ್ಕೊಂತೀಯ? ಯಾಕಂಗೆ ಅನ್ಬೇಕು? ಹಂಗಿದ್ದಿದ್ರೆ ನಾವು ಯಾಕೆ ಈ ಪುಟಾಣಿ ಮನೇಲಿ ಇರ್ತಾ ಇದ್ವಿ? ಯಾವ 1000 ಹೇಳಿ ನಿನಗೆ ಯಾಕೆ ಬೇಕು? ನಮ್ದೇನಿದೆ ನಾವು ಲೈಫ್ನ ನೋಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ನಮ್ದೇನಿದೆ ನಾವು ತೋರಿಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಆಫ್ ಮಾಡು. ನಮಸ್ತೆ, ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಇವತ್ತು ಸಂಡೇ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಹಾಗೆ ಕೂತಿದ್ರೆ ಒಂದು 3 ತಿಂಗಳಿಂದ ನಮ್ಮ ಬಗ್ಗೆ ರೂಮರ್ಸು ಓಡಾಡ್ತಾನೇ ಇತ್ತು. ಅದ್ರ ಬಗ್ಗೆ ಇವತ್ತು ನಮ್ಮ ಯಜಮಾನ್ರಿಗೆ ಗೊತ್ತಿಲ್ದಿರೋ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ಆಮೇಲೆ ತೋರಿಸ್ದೆ ನಾನು. ಅವರು ಅದೇ ಹೇಳ್ತಾಯಿದ್ರು, ಅವ್ರಿಗೆ ಬೈಯೋಕ್ಕೆಲ್ಲ ಬರಲ್ಲ, ಎಲ್ಲ ಬೇಕು ಅವರಿಗೆ. ಅಂದರೆ ಯಾರನ್ನೂ ದೂರ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಎಲ್ಲರೂ ನಮ್ಮೋರೆ ಅಂತ ಹೇಳಿ ತಲೆ ಮೇಲೆ ಕೂರಿಸ್ಕೋತಾರೆ. ಬಟ್ ನನಗೆ ಈ ಥರ ಎಲ್ಲ ಮಾತುಗಳನ್ನು ಕೇಳ್ದಂಗೆ ನಿಜವಾಗ್ಲೂ ಅದು ಎಷ್ಟು ಕೋಪ ಬರುತ್ತೆ ಅಂತಂದರೆ, ಅಂದರೆ ಇವ್ರ ಥರ ನಾವು ಗೊಳಾಡಿಕೊಂಡು ಅಯ್ಯೋ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಕಷ್ಟದಲ್ಲಿದ್ದೀವಿ ಅಂತ ಒಂದು 4 ಜನರ ಬಾಯಿಗೆ ನಾವು ಹೋಗಿ ಹೇಳಬೇಕು. ಸೊ ದಟ್ ಅದು ಊರೆಲ್ಲ ಹಬ್ಸುತ್ತೆ. ಬಟ್ ನಮಗೆ ಹಂಗೆ ಇಷ್ಟ ಇಲ್ಲ. ಇವಾಗ ನಾವು ಹೋಗಿ ಹೇಳ್ತೀವಿ, ಅಯ್ಯೋ ನಾನು ಕಷ್ಟದಲ್ಲಿದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ ಅಂತ. ಅವ್ರೇನಾದರೂ ನಮಗೆ ನೋಡ್ತಾರಾ? ಹೇಳ್ರಿ, ಯಾರು ನೋಡಲ್ಲ ಅಂದಮೇಲೆ ಅವ್ರ ಹತ್ರ ಹೋಗಿ ಹೇಳ್ಕೊಂಡು ಏನು ಪ್ರಯೋಜನ? ಬಟ್ ಇದು ಲಾಸ್ಟ್ ವಾರ್ನಿಂಗ್ ಅಂತಲೇ ತಿಳ್ಕೊಳ್ಳಿ. ಬಿಕಾಸ್ ನೋಡ್ತಾರೆ ವಿಡಿಯೋಗಳನ್ನು, ಅದಂತೂ ಕನ್ಫರ್ಮು. ಯಾರೆಲ್ಲ ರೂಮರ್ಸ್ ಹಬ್ಬಿಸ್ತಾ ಇದ್ದೀರಲ್ಲ, ನಿಮಗೇನೆ ವಿಡಿಯೋ ಇದು. ಡೆಫಿನೆಟ್ಲಿ ನೀವು ವಿಡಿಯೋ ನೋಡ್ತೀರಂತ ಗೊತ್ತು. ಇವಾಗ ಉಗಿದ ಮೇಲೂ ಇನ್ನೂ ನಮ್ಮ ಸುದ್ದಿ ಎಲ್ಲಾದರೂ ಮಾತಾಡಿದ್ರೆ ದೇವರಾಣೆಗೂ ನೆಕ್ಸ್ಟು ಫೇಸ್ ಟು ಫೇಸೇ ಬಂದು ನಾನು ಉಗಿಯೋದು. ಏನಪ್ಪ? ಓಕೆ, ಡನ್. ಫೇಸ್ ಟು ಫೇಸೇ ನಾನು ಮುಖಕ್ಕೆ ಉಗಿಯೋದು. ಇನ್ನೊಂದು ಸತಿ ಅವ್ರ ಬಾಯಲ್ಲಿ ಭಾಗ್ಯ, ಕೃಷ್ಣನ ಹತ್ರ ಅಂತ ಬರಬೇಕು. ಒಬ್ಬೊಬ್ರಿಗೂ ಅದು ಹೆಂಗೆ ಗ್ರಾಚಾರ ಬಿಡಿಸ್ತೀನೋ ನಂಗೆ ಗೊತ್ತಿಲ್ಲ. ಇಷ್ಟು ದಿನ ಸುಮ್ಮನೆ ಇದ್ದೀವಿ ನಾವು ನಿಜವಾಗ್ಲೂ ಗೈಸ್, ನೀವೇ ನೋಡ್ತೀರಾ. ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಮನೆ ಆಯಿತು, ಯಾರ ತಂಟೆಗೂ ಹೋಗಲ್ಲ. ನಮ್ಮ ಯಜಮಾನ್ರನ್ನ ಕೇಳಿ ರೀ, ನಾವು ಮದುವೆ ಆಗಿ ಬಂದಾಗಿಂದ ಯಾರ ಮನೆ ಹತ್ರ ಕೂತ್ಕೊಂಡು ಮಾತಾಡ್ಕೊಂಡು ಯಾವತ್ತಾದರೂ ಒಂದಿನ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇದೀನ ರೀ? ನೋ ಚಾನ್ಸ್. ಅವನ್ನ ಸ್ಕೂಲಿಗೆ ಕಳಿಸಿ ನನ್ನ ಕೆಲಸ ಏನಿದೆಯೋ ಅದನ್ನು ನಾನು ಮಾಡ್ಕೋತೀನಿ. ನನಗೆ 100 ಕೆಲಸ ಇದೆ. ಬೇರೆಯವ್ರ ಮನೆಗಳ ಹತ್ರ ಹೋಗಿ ಕುತ್ಕೊಂಡು ನಂಗೆ ಅರಟೆ ಹೊಡೆಯೋಷ್ಟು ಟೈಮ್ ಇಲ್ಲ ಗೈಸ್, ನಿಜವಾಗ್ಲೂ ಇಲ್ಲ ನನ್ನ ಹತ್ರ.
ಇವತ್ತು ವಿಡಿಯೋ ಕೆಲವೊಬ್ರಿಗೆ ಹರ್ಟ್ ಆಗ್ಬೋದು, ಬಟ್ ಇದು ಫ್ಯಾಕ್ಟ್. ನಾವು ಇದಕ್ಕಿಂತ ನೈಸಾಗಿ ಹೇಳೋಕ್ಕಾಗೋದಿಲ್ಲ. ಇಷ್ಟು ದಿನ ನಾವು ಹೋದರೆ ಹೋಗಲಿ ಬಿಡು ಏನೋ ಅಂದ್ಕೊಂಡಿದ್ದಾರೆ ಅಂತ ಸುಮ್ಮನೆ ಇದ್ವಿ. ಬಟ್ ಇನ್ನು ಮುಂದೆ ಯಾರಾದರೂ ನಮ್ಮ ಸುದ್ದಿ ಮಾತಾಡಿದರೆ ದೇವ್ರಾಣೆಗೂ ಚೆನ್ನಾಗಿರೋದಿಲ್ಲ. ಆಮೇಲೆ ನೀವು ಹೇಳ್ಬೋದು ಡೈರೆಕ್ಟಾಗಿ ಹೋಗಿ ಹೇಳಿ ಅಕ್ಕ ನೀವೇನೇ ವಿಡಿಯೋದಲ್ಲಿ ಯಾಕೆ ಹೇಳ್ತೀರಾ ಅಂತ. ಡೈರೆಕ್ಟಾಗಿ ಹೋಗಿ ಹೇಳಿದ್ರೆ ಸಂಬಂಧಗಳು ಬೇಕು, ಒಂದೇ ಸತಿ ಕಡ್ಕೋಬಾರ್ದು. ಓಕೆ, ಇವಾಗ ವಿಡಿಯೋದಲ್ಲಿ ಹೇಳಿದ್ದೀನಿ, ಇದಾಗಿನೂ ಇನ್ನೂ ನನಗೆ ಕಿವಿಗೆ ಬಿದ್ದರೆ ಮುಂದೆ ಏನಿದೆಯೋ ನೆಕ್ಸ್ಟ್ ನಾನು ನೋಡ್ಕೊತೀನಿ. ಸೊ ಯಾರೋ ನೀವು ನೋಡೋ ವೀಡಿಯೋಗಳಲ್ಲಿ ನಾನು ಆಲ್ಮೋಸ್ಟ್ ನನ್ನ ವೀಡಿಯೋಗಳಲ್ಲಿ ಖುಷಿಯಾಗಿರೋದನ್ನೇ ನಾನು ಶೇರ್ ಮಾಡಿರ್ತೀನಿ, ಹ್ಯಾಪಿ ಮೂಮೆಂಟ್ಸ್ ಈ ಥರದ್ದು. ಹಾಗಂತ ಬರೀ ಹ್ಯಾಪಿ ಮೂಮೆಂಟ್ಸಲ್ಲೇ ನಾವು ಇರ್ತೀವಿ ಅಂತ ಅಂದ್ಕೋಬೇಡಿ. ನಾವೂ ಕಷ್ಟಪಡ್ತೀವಿ, ನಾವೂ ಎಲ್ಲವನ್ನ ಫ್ಯೂಚರ್ಗೆ ಏನೇನು ಬೇಕು ಏನೇನು ಬೇಡ ಅನ್ನೋದನ್ನು ನಾವು ಯೋಚನೆ ಮಾಡ್ತೀವಿ. ಸೊ ನಮ್ಮದೇ ಆದಂಥದ್ದು ನಾವು ಮಾಡ್ತಾ ಇರ್ತೀವಿ. ಸೊ ನೀವು ಮಾತಾಡಿದಷ್ಟು ಈಸಿಯಾಗಿ ಯಾರು ಫ್ರೀಯಾಗಿ ₹1 ಕೊಡ್ತಾರೆ ಯಾರನ? ಯಾರು ಕೊಡಲ್ಲ. ಸರಿ, ನಿನ್ನ ಹತ್ರ ಈಸ್ಕೊಂಡಿರೋರು ಇವಾಗ ಹಿಂಗೆ ಮಾತಾಡ್ತಾರಲ್ಲ, ಏನು ಹೇಳಬೇಕು? ಕೊಟ್ಟಿದ್ದೇನೆ ನಾನು ಕೊಟ್ಟಿರೋ ದುಡ್ಡುಗೋಸ್ಕರ ನನಗೂ ನನ್ನ ಹೆಂಡತಿಗೆ ಹೇಳ್ತಾರೆ, ನಾನು ಮಾಡೋ ಸಹಾಯ ನೋಡಿ. ನಿಜ ಹೇಳ್ತೀನಿ ಗಾಯ್ಸ್, ಇಷ್ಟು ದಿನ ನಾನು ನಮ್ಮ ಯಜಮಾನ್ರಿಗೆ ಸ್ವಲ್ಪ ಏನಂತಂದರೆ ಬೇಡ ಬಿಟ್ಬಿಡು, ಸುಮ್ಮನೆ ಯಾಕೆ ಬಿಡು, ಮಾತಾಡಿದ್ದಾರ ದೇವ್ರ ದಯ, ಅವ್ರು ಅಂದಂಗೆ ನಾವು ಚೆನ್ನಾಗಿ ಬಿಡು ಅಂತ. ಬಟ್ ಇದು ಇವಾಗ ನಿಲ್ಲುತ್ತೆ ನಾಳೆ ನಿಲ್ಲುತ್ತೆ ಅಂದರೆ ಇದು ನಿಲ್ಲೋ ಯಾವುದೇ ತರಹದ ಸೂಚನೆಗಳು ನನಗೆ ಕಾಣುತ್ತಾ ಇಲ್ಲ. ಇವ್ರ ಹತ್ರ ಹೋಗಿ ಹೇಳ್ಕೊಳ್ಳೋದು, ಅವ್ರಿಗೇನು ಚೆನ್ನಾಗಿದ್ದಾರೆ, ಅವ್ರಿಗೇನು ಚೆನ್ನಾಗಿ. ಸರಿ, ಇವಾಗ ನಾವು ಚೆನ್ನಾಗಿದ್ರೆ ನಿಮ್ಗೇನು ಹೊಟ್ಟೆ ಅವ್ರಿಗೆ ಏನು ರೀ? ಆಯಿತು ಚೆನ್ನಾಗಿದ್ದೀವಿ, ಇವಾಗ ಹೇಳೋದು ಹಂಗೆ ತಾನೆ ಅವ್ರಿಗೇನಪ್ಪ ಅವ್ರು ಚೆನ್ನಾಗಿದ್ದಾರೆ, ಅವ್ರಿಗೇನು ಕಷ್ಟ ಇಲ್ಲ ಅಂತ. ಸರಿ, ಇವಾಗ ನಾವು ಚೆನ್ನಾಗಿದ್ರೆ ನಿಮ್ಗೇನೋ ಹೊಟ್ಟೆ ಉರಿ ಅಂಥದ್ದು? ಯಾರು ಚೆನ್ನಾಗಿದೆ ಖುಷಿ ಪಡಬೇಕು ಅಲ್ವಾ? ಏನಕ್ಕೆ ಇಷ್ಟು ಹೊಟ್ಟೆ ಉರಿ ಬಿದ್ದು ಸಾಯ್ಬೇಕು? ನಿಮ್ಮ ಮನೆಯವ್ರಿಗೂ ಏನಾದರೂ ಬಂದು ಅಯ್ಯೋ ನಮ್ಗಿಲ್ಲ ಕೊಡಿಯಕ್ಕ ಅಂತ ನೀವು ಬಂದಂಗೆ ಏನಾದರೂ ಭಿಕ್ಷೆ ಪಡ್ಕೊಂಬರ್ತೀವೋ ನಾವು? ಏನ್ರಿ ಹೋಗಿ ಯಾವತ್ತಾದ್ರು ಹೋಗ್ತೀವ ಕೈ ಅಡ್ಡಕ್ಕೆ? ಇಲ್ಲ ನನ್ನ ಯಾವತ್ತಾದ್ರೂ ಆ ಥರ ಸಿಚುವೇಶನ್ ನಿಲ್ಸಿದ್ಯಾ ನೀನು? ಪರಿಸ್ಥಿತಿ ದೇವ್ರು ನಮ್ಗೆ ಯಾವತ್ತೂ ಕೊಡಲ್ಲ. ಇನ್ನು ನಾನು ನಿನಗೆ ಗೊತ್ತಿಲ್ದರೆ ಅದು ಎಷ್ಟು ಸತಿ ದುಡ್ಡು ಕೊಟ್ಟಿದ್ದೀನ ಗೊತ್ತಾ? ನಿನಗೂ ಗೊತ್ತಿಲ್ಲದೆ ಬಿಡು, ನಮ್ಮವ್ರಲ್ವಾ ಹಾಳಾಗೋಗ್ಲಿ ಅಂತ. ಅದೂ ಅಷ್ಟೇ ಗೈಸ್, ನಿಜವಾಗ್ಲೂ ಆವಾಗ ಗೊತ್ತಿರಲಿಲ್ಲ ನನಗೆ ಈ ಥರ ಜನ ಅಂತ. ಬರೋರು ಭಾಗ್ಯ ಒಂದು 2,000 ಇದ್ದರೆ ಕೊಡು, ನಿನಗೆ ಕೊಡ್ತೀನಿ ಅಂತ. ನಾನು ನಮ್ಮ ಮನೆಯವ್ರಿಗೆ ಹೇಳ್ದಿರಾನೆ ಸರಿ ಕೊಡ್ತಾರಲ್ಲ ಅಂತ ಕೊಟ್ಟು ಗೈಸ್, ನೀವು ನಂಬಲ್ಲ, 6 ತಿಂಗಳಲ್ವೇ ರೀ, 6 ತಿಂಗಳಿಂದ 8 ತಿಂಗಳು ಅಂದ್ಕೊಳ್ಳಿ. ₹200 ಒಂದು ಸತಿ, ₹500 ಒಂದು ಸತಿ. ಯಪ್ಪ ದೇವ್ರೆ, ಇನ್ನೊಂದು ಸತಿ ನನ್ನ ಮನೆ ಬಾಗ್ಲವ್ರಿಗೂ ಬಂದು ದುಡ್ಡಿಸ್ಕೊಂಡು ಹೋಗ್ಬಿಟ್ರೆ ಅವ್ರ ಜನ್ಮನೇ ಸಾರ್ಥಕ ಅಂತ ಆ ಲೆವೆಲ್ಗೆ ಮಾಡಿಸ್ಬಿಟ್ರು ನನಗೆ. ಅಷ್ಟು ಟೆನ್ಷನ್ ಕೊಟ್ಟು. ಆಮೇಲೆ ಇನ್ನೊಬ್ಬರು ಅಷ್ಟು ಜನನೂ ಅಷ್ಟೇ ದುಡ್ಡು ಈಸ್ಕೊಳ್ಳೋವಾಗ ಏನು ನೈಸಾಗಿ ಬರೋರು, ಭಾಗ್ಯ ಭಾಗ್ಯ ಅಂತ. ಇವಾಗ ದುಡ್ಡು ಕೇಳ್ತಾ ಇರೋದಕ್ಕೆ ಊರೆಲ್ಲ ಟಾಮ್ ಓಡ್ಕೊಂಡು ನಾವೇನೋ ಅವರಿಗೆ ಫುಲ್ಲು ಪ್ರೆಷರ್ ಕೊಡ್ತಾ ಇದ್ದೀವಿ. ಗಾಯ್ಸ್, ಈಗ ದುಡ್ಡು ಕೊಟ್ಟವ್ರು ನಾವು ಕೇಳಿದ್ರೆ ಪ್ರೆಷರ್ ಹೆಂಗಾಗುತ್ತೆ? ಅದು ಹೆಂಗಾಗತ್ತೆ ರೀ ಅದು ಪ್ರೆಷರು? ನಾವು 2 ವರ್ಷ 3 ವರ್ಷ ಏನು ಸುಮ್ಮನೆ ಇರಬೇಕಾ? ಕೊಡಬೇಕಲ್ಲ, ಕೊಡೋಕ್ಕೆ ಪ್ರೆಷರ್ ತಗೋತಾ ಇದ್ದಾರೆ. ಅದಕ್ಕೆ ನಾವೇನು ಮಾಡೋಣ? ನಮ್ಮನೆ ಹತ್ರ ಬಂದು ಈಸ್ಕೊಂಡು ಹೋಗುವಾಗ ಬಿಟ್ಬಿಡ್ಬೇಕು. ನೋಡಿ, ಹೀಗೆ ನಮ್ಮ ಯಜಮಾನ್ರು ದಾನ ಶೂರ ಕರ್ಣ ಗೈಸ್. ಎಷ್ಟೊಂದು ಜನ ನಮ್ಮ ಯಜಮಾನ್ರ ಹತ್ರ ತಿಂದಿದ್ದಾರೆ ಅಂದರೆ ನಮ್ಮ ಯಜಮಾನ್ರ ಋಣ ಅಲ್ವ ರೀ ಅವ್ರ ಮೇಲೆ. ನೋಡಿ, ಇವಾಗಲೂ ಪಾಪ ಅಂತಾರೆ. ಹಣೆ ಚಚ್ಕೋಬೇಕು. ಅವ್ರ ಹತ್ರನೂ ಇಲ್ವಲ್ಲ, ಅದಕ್ಕೆ ಕೊಡ್ತಾರೆ. ಇದ್ರೆ ಕೊಟ್ಬಿಡ್ತಾ ಇದ್ದಾರೆ, ಇದ್ದೇನು ಪ್ರಾಣ ತಗೊಳಕ್ಕಾಗುತ್ತಾ? ಮತ್ತು ನಾವೇನು ಮಾಡೋಣ? ನಮ್ಮ ಹತ್ರ ದುಡ್ಡು ಈಸ್ಕೊಂಡೋದಾಗ ನೀನು ಯಾಕೆ ಕೊಟ್ಟು ನಿನ್ನ ಹತ್ರ ಇತ್ತು ಕೊಟ್ಟಿದ್ಯಾ, ಅವ್ರ ಹತ್ರ ಇಲ್ಲ ಕೊಡ್ತಾ ಇಲ್ಲ. ನೋಡಿ ಗಾಯ್ಸ್, ಏನು ಹೇಳೋದು ನೋಡಿ ನಮ್ಮ ಯಜಮಾನ್ರಿಗೆ. ಅವರೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ದುಡ್ಡು ಇಸ್ಕೊಂಡಿರೋದು ನಮ್ದು ಇಸ್ಕೊಂಡು ಕೊಟ್ಟಿಲ್ಲ, ಕೊಟ್ಟಾಗಿ ಇಸ್ಕೊಬೇಕಷ್ಟೆ. ಅವ್ರು ಕೊಟ್ಟಾಗಿ ಇಸ್ಕೊಬೇಕು. ಇಲ್ಲ ಯಾವಾಗ ನಮ್ಮ ಕಷ್ಟ ಬಂದಾಗ ಅವರು ಕೊಡ್ಬೋದು. ಕಷ್ಟ ಬರೋದು ಬೇಡ, ಅವ್ರು ಕೊಟ್ಟಿರೋದು ಪರವಾಗಿಲ್ಲ, ಕಷ್ಟ ಬರೋದು ಬೇಡ. ಬಟ್ ಹೇಳ್ತೀನಿ, ಟಚ್ವುಡ್ಡಾಗಿ ಹೇಳ್ತಾ ಇದ್ದೀನಿ ಗೈಸ್, ರಾಯರ ದಯೆಯಿಂದ ಹೇಳ್ಕೊಳ್ಳೋ ಅಷ್ಟು ಕಷ್ಟ ನಮಗೆ ಕೊಟ್ಟಿಲ್ಲ. ಏನ್ರಿ, ರಾಯರ ಆಶೀರ್ವಾದ, ನಮ್ಮ ಅತ್ತೆ ಮಾವ ಆಶೀರ್ವಾದ, ನಮ್ಮ ಅತ್ತೆ ಇವತ್ತಿಗೂ ನಮ್ಮ ಜೊತೆಗಿದ್ದಾರೆ. ಅದು ಪುಣ್ಯ ನಮಗೆ. ಅವ್ರ ದಯೆಯಿಂದ ಹೇಳ್ಕೊಳ್ಳೋ ಅಷ್ಟು ಕಷ್ಟಗಳನ್ನಂತೂ ನಮಗಿಲ್ಲ. ನನ್ನ ಗಂಡ ಬ್ಯಾಂಕಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ. ದೇವ್ರ ಅನುಗ್ರಹ ನಮ್ಮ ಮೇಲಿದೆ.
ಹಾಗಂತ ನಿಮ್ಮ ಥರ ಹತ್ಕೊಂಡು ನಮ್ಮ ಹತ್ರ ಕಾಸಿಲ್ಲ ಅಂತೆಲ್ಲ ಓವರ್ ಆಗಿ ಬಿಲ್ಡಪ್ ಕೊಡಕ್ಕೆ ನಂಗೆ ಬರಲ್ಲ. ಹಾಂ, ಓವರ್ ಬಿಲ್ಡಪ್ ಕೊಡೋಕ್ಕೆ ಬರಲ್ಲ. ಸೊ ಗೈಸ್, ಈಗ ನಾವು ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೇಳ ನಿನ್ನ ಫೇವ್ರೆಟ್ ಫುಟ್ಬಾಲ್ ಪ್ಲೇಯರ್ಸ್ ಯಾರು ಅಂತ? ಮೆಸ್ಸಿ, ರೊನಾಲ್ಡೋ, ನೇಮಾರ್, ಹಾಲಂಡ್ ಅಷ್ಟೇ. ಇವಾಗ ಹೇಳ್ದಲ್ಲ ಇನ್ನೊಬ್ರ ಹೆಸರು ದೀಪಾಲ. ಮತ್ತೆ ಇವನ ಯಾಕೆ ನಡುವೆ ನಿಂಗೆ ಫುಟ್ಬಾಲ್ ಅಂದರೆ ಜಾಸ್ತಿ ಇಷ್ಟ ಆಗ್ತಾ ಇದೆ? ಬೊಪ್ಪೆ ಬೊಪ್ಪೆ ಮಾಮಿ ಮತ್ತೆ ಯಾರು? ಐಶೋ ಸ್ಪೀಡು. ಏನ? ಐಶೋ ಸ್ಪೀಡು. ಐಸ್ ಸ್ಪೀಡ್. ನಿನ್ನ ಫೇವ್ರೆಟ್ ಯಾರು? ಇರು, ಅವ್ನ ಸ್ಟೈಲ್ ಎಲ್ಲ ತೋರಿಸ್ತಾ ನೋಡು ಮಾಡ. ಏರ ನಿನ್ನ ಫೇವ್ರೆಟ್ ಯಾರ? ಮೆಸ್ಸಿ. ಮೆಸ್ಸಿ ಅಂದರೆ ಅಷ್ಟಿಷ್ಟ ನಿನಗೆ? ನೀನು ಫುಟ್ಬಾಲ್ ಪ್ಲೇಯರ್ ಕಲಿತೀಯಾ? ಅವ್ನ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ನೋಡಿ. ಈಗ ಎಲ್ಲಾರ್ದು ಹಂಗೆ ವಿಡಿಯೋ ಮಾಡ. ಹೋಗ ಯಾವ್ದೇ? ಫಸ್ಟ್ ರೊನಾಲ್ಡೋ ಮಾಡು. ಫಸ್ಟ್ ರೊನಾಲ್ಡೋ ಮಾಡು. ಹೋಗೋಗು. ನೋಡಿ ಗಾಯ್ಸ್, ಅಲ್ಲಿ ಯಾರೋ ಅಲ್ಲಿ ಫ್ರಿಜ್ ಬಲ್ ಅನ್ಸಿರೋದು ಅದು ಯಾರದು? ವಾ, ಏನು ನೋಡಿ ಇಲ್ಲಿ ನೋಡಿ ಬಾಲ್. ಶೋ ಚಿನ್ನಿ ಎಲ್ಲ ಗೊತ್ತು ಇವನಿಗೆ. ಹೇಳು. ಹಾಂ, ಹೆಂಗೆ ಹೋಗು ತೋರಿಸು ಬೇಗ. ಹೆಂಗವನ? ಆ ಕಡೆಯಿಂದ ಬಂದು ತೋರಿಸ್ತಾನೆ. ಚಾಪೆ ಕಡೆ ತಳ್ಳುಮ್ಮ, ತಳ್ಳು ಫ್ರಿಜ್ ಕೆಳಗೆ. ಹಾಂ, ಗೋ ಫಾಸ್ಟ್. ಐ ಆಮ್ ಡೂಯಿಂಗ್ ವಿಡಿಯೋ. ಗೋ ಗೋ ಗೋ. ನೋ, ಪ್ಲೀಸ್ 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 Come fast. ಪ್ಲೀಸ್ Show me Ronaldo. ಶೋ ಮಿ. ಹಂಗೆ. ನೆಕ್ಸ್ಟ್ Messi. Go show me Messi style. ಅಲ್ಲಿಂದಾನೆ ಹಂಗೆ ಮಾಡು. ಅಲ್ಲಿ ನಿಂತ್ಕೊಂಡೆ ಮಾಡು. ಹೆಂಗೆ ಅವನು ಅಲ್ಲಿ Messi signature. Okay, Messi signature. Wait. ಆ ಸಿಗ್ನೇಚರ್ ಸ್ಟೆಪ್ ಅಂತಾರೆ ಅದನ್ನ. Okay, now we'll be going to Messi. ಇವತ್ತು ಸಂಡೇ ಅಲ್ವಾ, ಬೆಳಗ್ಗೆ ಟಿಫನ್ಗೆ ರೊಟ್ಟಿ ಮಾಡಿದ್ದೆ. ಇವಾಗ ಮಧ್ಯಾಹ್ನ ಫ್ರೈಡ್ ರೈಸ್ ಬೇಕಂತೆ. ಅದಕ್ಕೆ ಈಗ ತರಕಾರಿ ಕಟ್ ಮಾಡ್ತಾ ಇದ್ದೀನಿ ಫ್ರೈಡ್ ರೈಸ್ಗೆ. ಕೇಳ್ಬೋದು ನೀವು, ಸಂಡೇ ಅಲ್ವಾ ಏನಕ್ಕ ನಾನ್ ವೆಜ್ ಎಲ್ಲ ಇಲ್ವಾ ಅಂತ. ಆ್ಯಕ್ಚುಲಿ ಪರ್ಯಂತ್ಗೂ ನನಗೂ ಹೀಟ್ ಆಗಿಬಿಟ್ಟಿದೆ. ಬರೀ ಚಿಕನ್ ಬೇಕೇನೋ? ಬೇಡ. ಚಿಕನ್ ಅಂದ್ರೆ ನೋಡೋ ಕೆಳಗಡೆ ಮನೆ ನಾಯಿ. ಡೈಲಿ ನನ್ನಿಂದ ಬರ್ತೈತೆ. ಹಾಂ, ಡೈಲಿ ಹಿಂದೆ ಬರ್ತೈತೆ. ಒಂದು ದಿವಸನೂ ಬಂದಿಲ್ಲ. ಒಂದು ದಿವಸನೂ ಹಿಂದಕ್ಕೆ ನಮ್ಗೆ ಹೋಗೋವಾಗ ಬರ್ದಿರ ಇಲ್ಲ. ಡೈಲಿ ಬರುತ್ತೆ. ಏಯ್, ಚಿಕನ್ ನಾವು ತಂದಿಲ್ಲ, ಸುಮ್ಮನೆ ಚಿಕನ್ ತಂದಕ್ಕೆ. ಇವತ್ತು ಚಿಕನ್ ಇಲ್ಲ, ಬರೀ ಎಗ್ಗಲ್ಲೇ ಕಳಿಬೇಕು. ಅಂದರೆ ಆಮ್ಲೆಟ್ ಏನಾದರೂ ಹಾಕ್ಕೊಳ್ಳೋಣ ಅಂತ. ಬಿಕಾಸ್ ತುಂಬ ಹೀಟ್ ಆಗಿಬಿಟ್ಟಿದೆ ಗಾಯ್ಸ್. ಹಾಗಾಗಿ ವಿಡಿಯೋ ಮಾಡ್ತಾ ಇರೋದು ನನ್ನ ಮಗ ಪರ್ಯಾಂಕ್. ಸೊ ಕ್ರೆಡಿಟ್ ಯಾರಿಗೋಗ್ಬೇಕು? ಎಸ್, ಫ್ರೈಡ್ ರೈಸ್ ಇಷ್ಟೊಂದು ಇರ್ತೈತಾ? ಎಲ್ಲ ಇನ್ನು ಕೋಸು ಬರುತ್ತೆ. ಎಲೆಕೋಸು ಡ್ಯಾಡಿ ತೊಗೊಬರಕ್ಕೆ ಹೋಗೈತಲ್ಲ, ಕೋಸು ಹಾಕಬೇಕು. ಕೋಸು ಕಲಿಸಿದ್ದೀನಿ ಗೈಸ್ ತೊಗೊಬರೋಕ್ಕೆ. ಕೋಸು ಹಾಕಿದ್ರೂ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ಗೆ. ಕೋಸು ಹಾಕಿದ್ರೇ ಫ್ರೈಡ್ ರೈಸು. ಈಗ ಇದೆಲ್ಲ ಕಟ್ ಮಾಡಿ ಅನ್ನಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ. ಬಿಕಾಸ್ ಇದು ಕಲಿಸ್ಬೇಕಂದ್ರೆ ಸ್ವಲ್ಪ ಪುಡಿಯಾಗಿ ಆಗಬೇಕಲ್ಲ, ಅದಕ್ಕೆ. ನಮ್ಮ ಮನೇಲಿ ಪರ್ಯಂತ್ಗೂ ಮತ್ತು ನನಗೂ 3 ಜನಕ್ಕೂ ಬೀನ್ಸ್ ಅಂದರೆ ಇಷ್ಟ ಅಲ್ಲೇನಾ? ಸಂಡೇ ನೀವೆಲ್ಲ ಏನೇನು ಮಾಡಿದ್ರಿ ಕಮೆಂಟ್ ಮಾಡಿ ಅಲ್ಲ ಬಂಗಾರಿ? ಹಾಲಿಡೇಲಿ ಮಮ್ಮಿಗೆ ಕಾಟ ಕೊಡ್ತಾ ಇದೀಯಾ? ಇಲ್ಲ. ತೋರಿಸ್ತಾ ಇದೆಯಾ? ಬರೀ ಬೋರ್ಡ್ ತೋರಿಸ್ತಾ ಇದೆಯಾ? ಬೋರ್ಡ್ ಬರ್ತಿರೋದು ಅದು ಬರ್ತೈತೆ.
ಗೊತ್ತಾ ಏನು ಬಿಸಿಲು ಗಾಯಸ್ ಆಚೆ ದಿನ ನಮ್ಮ ಮನೇಲಿ ಜ್ಯೂಸು ಅಲ್ಲ ಕಂದ. ನೆನ್ನೆನೂ ಜ್ಯೂಸ್ ಕುಡಿದ್ವಿ ತಾನೆ ನಾವು, ಮೊನ್ನೆನೂ ಜ್ಯೂಸು, ಇವತ್ತು ಜ್ಯೂಸು. ಸರಿ ಆಫ್ ಮಾಡು ಬಂಗಾರ. ಈಗ ಎಲ್ಲ ತರಕಾರಿನೂ ರೆಡಿ ಆಗಿದೆ. ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ಮು ಮತ್ತು ಎಲೆಕೋಸು ನಾನು ಫುಲ್ಲು ನೀಟಾಗಿ ತೊಳೆದು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಕಟ್ ಮಾಡಿದ್ದಾದಮೇಲೆ ಆದಷ್ಟು ಈ ಕಾಟನ್ ಟವಲ್ ಇರುತ್ತಲ್ಲ ಗೈಸ್, ಅದ್ರ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕೋಸನ್ನು. ಆ್ಯಂಡ್ ಈಗ ಇಲ್ಲಿ ನಾನು ವೆಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಮನೇಲಿ ತುಂಬಾ ಹೆಲ್ದಿಯಾಗಿ ಮಾಡ್ಕೋಬಹುದು. ಇದ್ರದ್ದು ಕಂಪ್ಲೀಟ್ ರೆಸಿಪಿ ಏನು ಶೂಟ್ ಮಾಡಿಲ್ಲ. ಜಸ್ಟ್ ಆ್ಯಸ್ ಯೂಶ್ವಲ್ ನೀವು ಹೇಗೆ ಎಗ್ ರೈಸ್ ಅದೆಲ್ಲ ಮಾಡ್ತಿರಲ್ಲ, ಕಾಮನ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಇಲ್ಲ ಅಕ್ಕ ನಮಗೆ ಗೊತ್ತಿಲ್ಲ ಶೇರ್ ಮಾಡಿ ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಿದಾಗ ಡೆಫಿನೆಟ್ಲಿ ಅದ್ರ ವೀಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಈಗಂತೂ ನಾನು ಶೂಟ್ ಮಾಡಿಲ್ಲ. ಸಂಡೇ ಅಂತ ಅಂದರೆ ಇವತ್ತು ನಾನ್ ವೆಜ್ ತೊಗೊಬರ್ಬೇಕಿತ್ತು, ಬಟ್ ನನಗೂ ನನ್ನ ಮಗನಿಗೆ ಇಬ್ಬರಿಗೂ ತುಂಬಾ ಹೀಟ್ ಆಗಿಬಿಟ್ಟಿದೆ, ಬಾಯಲ್ಲೆಲ್ಲ ಉಪ್ಪಿಬಿಟ್ಟಿದೆ. ಈಗಲೂ ಅಷ್ಟೇ ನಾನು ಮಾತಾಡ್ತಾ ಇದ್ದರೆ ಒಂದೊಂದು ವರ್ಡ್ ನಂಗೆ ಮಾತಾಡಬೇಕಾದ್ರೂ ಪೇಯ್ನ್ ಆಗ್ತಾಯಿದೆ ಬಿಕಾಸ್ ಆಫ್ ಹೀಟ್ಗೆ ಗುಳ್ಳೆಗಳಾಗತ್ತಲ್ಲ, ಸೊ ಅದು ಆಗಿಬಿಟ್ಟಿದೆ. ಆದರೂ ದಿನ ಮಜ್ಜಿಗೆ ಕುಡಿತಾ ಇದ್ದೀನಿ, ನಿಂಬೆಹಣ್ಣಿನ ಜ್ಯೂಸ್ ಕುಡಿತಾ ಇದ್ದೀನಿ, ಬಾರ್ಲಿ ಅಕ್ಕಿ ಗಂಜಿ ಕುಡಿತಾ ಇದ್ದೀನಿ. ಬಟ್ ಮಾತಾಡೋ ಅಷ್ಟು ಓಕೆ, ತುಂಬ ಪೇಯ್ನ್ ಆ ಥರ ಇಲ್ಲ ಕಂಪೇರ್ ಟು ಮೊದಲೆಲ್ಲ. ಬಟ್ ಈಗ ಪರವಾಗಿಲ್ಲ. ಸೊ ಹಾಗಾಗಿ ಇವತ್ತು ನಾನ್ ವೆಜ್ ಏನೂ ತರಿಸಿಲ್ಲ. ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಫ್ರೈಡ್ ರೈಸ್ ಮಾಡಿದೆ. ಫೈನಲಿ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಬಾಣಲಿಲಿ ತೀರಾ ಅಂದರೆ ಒಂದು ಟೈಮ್ಗೆ 3 ಜನಕ್ಕೆ ಆಗೋಷ್ಟು ಮಾತ್ರನೇ ನಾನು ಮಾಡಿರೋದು. ಸೊ ಕಂಪ್ಲೀಟ್ ನಮ್ಮ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಸರಿ ಹೋಯಿತು. ಇನ್ನು ರಾತ್ರಿಗೆ ಏನಪ್ಪ ಮಾಡೋದು ಅಂತ ನಮ್ಮ ಹೆಣ್ಮಕ್ಳಿಗೆ ಇದೆ ಅಲ್ವಾ ಒಂದು ದೊಡ್ಡ ಟೆನ್ಷನ್ ಅಂತಂದರೆ ಬೆಳಗ್ಗೆ ಏನು ಟಿಫನ್ ಮಾಡೋಣ, ಟಿಫನ್ ಮಾಡಿ ಸ್ವಲ್ಪ ಹೊತ್ತಿಗೆ ಮಧ್ಯಾಹ್ನ ಮಕ್ಕಳಿಗೇನು ಸ್ಪೆಷಲ್ ಮಾಡಿಕೊಡೋಣ. ಸರಿ ಓಕೆ, ಇನ್ನು ಮಧ್ಯಾಹ್ನನೂ ಆಗೋಯ್ತು, ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆದ್ವಾ, ಅಯ್ಯೋ ಸಾಯಂಕಾಲಕ್ಕೆ ಸ್ನ್ಯಾಕ್ಸ್ ಏನು ಮಾಡಿಕೊಡೋಣ, ಅಯ್ಯೋ ರಾತ್ರಿಗೆ ಅಡುಗೆ ಏನು ಮಾಡೋಣ, ಬರೀ ಯೋಚನೆ ಮಾಡಿನೇ ಅರ್ಧ ನಾವು ಏನಂತೀವಿ ಪ್ರೆಷರ್ ತೊಗೋತಾ ಇದ್ದೀವಿ. ಯಾವುದಾದ್ರೂ ಒಂದು ಆ್ಯಪು ಈ ದಿನ ಬೆಳಗ್ಗೆ ನೀವು ಇದನ್ನು ಮಾಡಿ, ಈ ದಿನ ಮಧ್ಯಾಹ್ನ ನೀವು ಇದನ್ನು ಮಾಡಿ, ಈ ದಿನ ರಾತ್ರಿಗೆ ಈ ಒಂದು ರೆಸಿಪಿನ ಮಾಡ್ಕೊಳ್ಳಿ ಅಂತ ಈಸಿಯಾಗಿ ಒಂದು ಗೈಡ್ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ ಗೈಸ್, ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ. ChatGPT ಈಗ ಎಷ್ಟೋ ನಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡುತ್ತೆ. ಸೊ ನಾನು ಅಷ್ಟೇ ಇವತ್ತು ಈಸಿ ಬ್ರೇಕ್ಫಾಸ್ಟ್ ಏನು ಮಾಡಲಿ ChatGPT ಅಂತ ಕೇಳಿದ್ರೆ ಅದ್ರಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಒಬ್ಬೊಬ್ಬ ಯಾವ ಲೆವೆಲ್ಗೆ ಬೆಳೀತಾ ಇದೆ ಅಂತ ನಿಜವಾಗ್ಲೂ ಇದನ್ನು ಅಪ್ರಿಷಿಯೇಟ್ ಮಾಡಬೇಕಾ ಇಲ್ಲ ತುಂಬ ಜಾಸ್ತಿ ಆಯಿತು ಅಂತ ತಗೋಬೇಕಾ ಗೊತ್ತಾಗ್ತಾಯಿಲ್ಲ. ಬಟ್ ಹೆಲ್ಪ್ ಅಂತೂ ಆಗ್ತಾ ಇದೆ ಅದರಿಂದ. ಸೊ ಇನ್ನು ತಿಂದೆಲ್ಲ ಆದಮೇಲೆ ಕ್ರಿಕೆಟಾಗಿ ಬಂದವನು ಪರ್ಯ ಇಲ್ಲಿ ನೋಡಿ ಹಾಕ್ಲಾ. ಏಯ್ ಸೂಪರ್ ಪರ್ಯಾಂತ್. ನಿಧಾನ. ನೋಡಿ ಹೆಂಗೆ ಅಂತ ಆಡೋದು ಬಿಟ್ಬಿಟ್ಟು ಅಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ನೋಡ್ತಾವನ. ಇವ್ರು ವಾಲಿಬಾಲ್ ಆಡ್ತವ್ರೆ, ಇಲ್ಲಿ ನೋಡಿ ಇವ್ರು ನೋಡ್ಕೊಂಡು ನಿಂತವ್ ನೀವು. ಈ ಕಡೆ ನೋಡು
ನಮ್ ತಿಪ್ಪೆಗಾಗಲಿ ಏನು ಸಿಗುತ್ತೆ? ಬರೀ ವಿಡಿಯೋ ಮಾಡ್ತಾ ಇದ್ದೀನಿ. ನೀನು ಗುಡ್ ಹಾಕ್ಬೇಕು, ಗುಡ್ಡಾಗಿ ಕರೆಕ್ಟಾಗಿ ನೋಡ್ಕೊಂಡು ಹಾಕೋ. ಇಂದಕ್ಕೆ ಬಾ 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 ಬಾ. ನಾಳೆ ಶೂ ಹಾಕೋ ಬಾ. ಬ್ಯಾಟಲ್ಲಿ ಎತ್ಕೋಕಂದ. ಇದೆಲ್ಲ ಇರು ಮಾ ನಿನ್ನ ನಂಟಿ ಹೋಗ್ತೀಯಾ? ಬಿಡು ಓಡಿಲ್ಲ. ಬಿಡು ಒದಿಬೇಡ. ನಾನು ಸಾಕು ಬಿಡು. ನಾನು ಹೊಡಿತೀನಿ. ಜಾಗ ಬಿಡು. ಅಲ್ಲ ನಾವಿಬ್ರು ಹೇಳು. ಅದ ಮ್ಯಾಚಲ್ಲಿ ಬರೋಣ ಎಲ್ಲರೂ ತಿಳ್ಕೊಂಡಿರ್ತಾರಲ್ಲ ಆ ಥರ ಬಾ. ಸರಿ, ನಾನೇ ನಿಂಗೆ ಕೊಡ್ತೀನಿ ಪಾಸ್ ಬಾಲ್. ಓಕೆ ಆಗ್ತಾ ಇದ್ದೀನಿ. ಅಲ್ಲಿಂದ ಬಂದ ಮೇಲೆ ಒಂದು ಸ್ವಲ್ಪ ಸ್ಟ್ರಾಂಗ್ ಟೀ ಮಾಡ್ಕೊಂಡು ಕುಡಿದು ಇವತ್ತಂತೂ ಫುಲ್ ಟಯರ್ಡ್ ಗೈಸ್. ಕೈಕಾಲೆಲ್ಲ ತುಂಬ ಬಾಡಿ ಪೇಯ್ನ್ ಆಗ್ತಾಯಿದೆ. ವಾಕಿಂಗ್ ಹೋದ್ರೂ ನಂಗೆ ಇಷ್ಟು ಟೈಮ್ ಅಂದರೆ ಟಯರ್ಡ್ ಆಗಲ್ಲ, ಬಟ್ ಇವತ್ತು ತುಂಬಾ ಟಯರ್ಡ್ ಆಗಿದೆ. ನೀನು ಅಲ್ಲಿಂದ ಬಂದಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ಮಸಾಲೆ ಏನಾದರೂ ರುಬ್ಬಿಟ್ಟು, ಯಾಕಂದರೆ ಇವತ್ತು ನಾನ್ ವೆಜ್ ಇಲ್ಲ ಅಂತ ಅಂದಾಗ ಮಸಾಲೆ ಸ್ಮೆಲ್ ಬಂದಿಲ್ಲ ಅಂದರೆ ಏನೋ ಒಂಥರ ಮನಸ್ಸಿಗೆ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೆ ಮಸಾಲೆ ಇಟ್ಬಿಟ್ಟು ಮನೇಲಿ ಹೂಕೋಸು ಅದೆಲ್ಲ ಇತ್ತು. ಸೊ ಅದಕ್ಕೆ ನಾನು ಮೂಲಂಗಿ, ನೌಕಲ್ಲು, ಆಮೇಲೆ ಹೂಕೋಸು ಈ 3 ಹಾಕಿ ಗ್ರೇವಿ ಥರ, ಅಂದರೆ ವೆಜಿಟೇಬಲ್ ಗ್ರೇವಿ ಥರ, ಬೀನ್ಸ್ ಹಾಕಿಲ್ಲ ನಾನು, ಅದನ್ನು ಗ್ರೇವಿ ಮಾಡಿದೆ. ಅದಾದಮೇಲೆ ಪರೋಟ ತರಿಸಿದ್ದೆ. ಪರೋಟನ ಬೇಯಿಸ್ಕೊಳ್ಳೋಣ, ಇದು ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಹೀಗೆ ನಮ್ಮ ಸಂಡೇ ಅನ್ನೋದು ಕಂಪ್ಲೀಟ್ ಆಯಿತು. ಸೊ ಫೈನಲಿ ಇಷ್ಟು ದಿನ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಸುಮ್ಮನೆ ನಾನಿರಲಿಲ್ಲ, ನಾನಂತೂ ಎಷ್ಟೊಂದು ವಿಡಿಯೋಗಳಲ್ಲಿ ಶೇರ್ ಮಾಡ್ತಾಯಿದ್ದೆ. ಇವತ್ತು ಮೌನ ಮುರಿದ ನಮ್ಮ ಯಜಮಾನ್ರು. ಸೊ ಅವ್ರ ಕಡೆಯಿಂದನೂ ವಾರ್ನಿಂಗ್ ಸಿಕ್ಕಿದೆ. ಇದಾದಮೇಲೂ ನೀವು ಮಾತಾಡ್ತೀರಾ ಅಂತಂದರೆ ಏನನ್ನೋದು ಗೊತ್ತಿಲ್ಲ. ಸೊ ನಾಯಿ ಬಾಲ ಡೊಂಕೆ, ನಿಮ್ಗೆ ಎಷ್ಟೇ ಹೇಳಿದ್ರು ನಾಯಿಗಳು ಬೊಗ್ಳೋದು ಬಿಡೋದಿಲ್ಲ ಅಂದ್ಕೊಂಡು ಸುಮ್ಮನಾಗ್ತಾ ಇರಬೇಕು. ಬಟ್ ಇಷ್ಟು ದಿನ ಅವ್ರು ಯಾಕೆ ಸುಮ್ಮನೆ ಇದ್ದರು, ಎಲ್ಲ ನಮ್ಮವರು ಅಂತ. ಬಟ್ ಫೈನಲಿ ಇವತ್ತು ಮೌನ ಮುರಿದು ಅವರೂ ಮಾತಾಡಿದ್ದಾರೆ. ಬಿಕಾಸ್ ನಮಗೆ ತುಂಬಾ ಒಂದು ರೀತಿ ಹೆಡ್ಡೇಕ್ ಆಗ್ತಾಯಿದೆ ಗೈಸ್. ಈ ಜನ ಮಾಡೋ ಇದು ಚೆನ್ನಾಗಿದ್ರೂ ಕಷ್ಟ, ಚೆನ್ನಾಗಿಲ್ಲದೆ ಇದ್ರೂ ಕಷ್ಟ. ಬಿದ್ದರೂ ಆಡ್ಕೋತಾರೆ, ಚೆನ್ನಾಗಿದ್ರೂ ಆಡ್ಕೋತಾರೆ, ಆಡ್ಕೊಳ್ಳೋರು ಹೇಗಿದ್ದರೂ ಆಡ್ಕೋತಾರೆ. ಬಟ್ ಏನೋ ಒಂದು ಬೇಜಾರಿನ ಸಂಗತಿ ಅಂದರೆ, ನಮ್ಮ ಭಿಕ್ಷೆಲೆ ಬೆಳೆದು, ಅಂದರೆ ನನ್ನ ಗಂಡನ ದುಡ್ಡಲ್ಲೇ ತಿಂದು ಮಜಾ ಉಡಾಯಿಸಿ ಇವತ್ತು ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾಲ್ಗೆ ಹೇಗಾದರೂ ಬರುತ್ತೋ ಇಂಥ ನಾಯಿಗಳಿಗೆ ಸೀರಿಯಸ್ಲಿ ತುಂಬ ಹರ್ಟಾಗಿ ಹೇಳ್ತಾ ಇದ್ದೀನಿ ಮಾತುಗಳನ್ನು. ನನ್ನ ಗಂಡನ ಬಗ್ಗೆ ಮಾತಾಡಿರೋ ಪ್ರತಿಯೊಬ್ಬರು ಇದೇ ಕಣ್ಮುಂದೆ ನೀವು ಅನುಭವಿಸ್ತೀರಾ, ನಾನು ನೋಡ್ತೀನಿ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಹೇಳೋದಿಲ್ಲ. ಸೊ ಇನ್ನು ಕಡೆಯದಾಗಿ ಮಜ್ಜಿಗೆ ಕುಡಿದು ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್.